ಹಾಯ್ ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಅವ್ರಿಗೆಲ್ಲ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ವಿಸಿಟ್ ಮಾಡ್ತಿರೋ ಪ್ಲೇಸ್ ಬಂದು ಅಡಿಲೇಡಿಂದ ಜಸ್ಟ್ 15 ಕಿಲೋಮೀಟರ್ಸ್ ಡ್ರೈವ್ ಇರೋವಂಥ ಅಡಿಲೇಡ್ ಹಿಲ್ಸ್. ಬನ್ನಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಅಡಿಲೇಡ್ ಹಿಲ್ಸಲ್ಲೇ ನಿಮಗೆ ತುಂಬ ಪ್ಲೇಸಸ್ ಇದೆ. ಅದರಲ್ಲಿ ನಾವು ಫಸ್ಟ್ ವಿಸಿಟ್ ಮಾಡ್ತಿರೋ ಪ್ಲೇಸ್ ಬಂದು ಮೌಂಟ್ ಲಾಫ್ಟಿ. ಬನ್ನಿ ಇಲ್ಲಿ ಏನೇನಿದೆ ನೋಡ್ಕೊಂಬರೋಣ, ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೌಂಟ್ ಲಾಫ್ಟಿ ಎಂಟ್ರೆನ್ಸ್ ಇದು. ಸೊ ನಿಮಗೆ ಎಂಟ್ರಿ ಆದ ತಕ್ಷಣ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಶಾಪಿಂಗ್ ಮಾಡೋ ಅಂಥ ಐಟಮ್ ಎಲ್ಲ ಸಿಗುತ್ತೆ. ಡಾಲ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಇಲ್ಲಿ ಶಾಪಿಂಗ್ ಆದರೆ ಮಾಡ್ಬೋದು. ಜೊತೆಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಕೆಫೆ ಇದೆ, ಕಾಫಿ, ಬ್ರೇಕ್ಫಾಸ್ಟ್ ಎಲ್ಲ ನೀವು ಅರ್ಲಿ ಮಾರ್ನಿಂಗ್ ಬರ್ಬೋದು. ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ಇಂಡಿಯನ್ ಯಾವುದು ಸಿಗಲ್ಲ, ಎಲ್ಲ ಇಲ್ಲಿ ಫುಡ್ಡೇ, ಅದನ್ನು ನೀವು ಟೇಸ್ಟ್ ಮಾಡ್ಬೋದು. ಇದು ಬಂದು ಫ್ಲಿಂಡರ್ಸ್ ಕಾಲಮ್ ಅಂತ. ಸೊ ಮ್ಯಾಥ್ಯೂ ಫ್ಲಿಂಡರ್ಸ್ ಅಂತ, ಹೀ ಈಸ್ ಎ ಕಮಾಂಡರ್ ಆಫ್ ದ ಇನ್ವೆಸ್ಟಿಗೇಟರ್. ಸೊ 1800 ಅವರು ಈ ಪ್ಲೇಸ್ನ ಡಿಸ್ಕವರ್ ಮಾಡಿ, ಸೊ ಇದಕ್ಕೆ ಮೌಂಟ್ ಲಾಫ್ಟಿ ಅಂತ ನೇಮ್ ಇಟ್ಟಿದ್ದಾರೆ. ಸೊ ಅದಕ್ಕೆ ಅವ್ರ ನೇಮ್ನೇ ಈ ಕಾಲಮ್ಗೆ ಇಟ್ಟಿದ್ದಾರೆ, ಫ್ಲಿಂಡರ್ಸ್ ಕಾಲಮ್ ಅಂತ. ಆಮೇಲೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಮಗೆ ಅಡಿಲೇಡ್ದು ಫುಲ್ ಪ್ಯಾನರೋಮಿಕ್ ವ್ಯೂ ಸಿಗತ್ತೆ. ತುಂಬ ಚೆನ್ನಾಗಿರುತ್ತೆ ನೀವು ನಿಂತ್ಕೊಂಡು ಒಂದು ಸಲ ನೋಡಿದ್ರೆ. ವ್ಯೂ ತುಂಬ ಚೆನ್ನಾಗಿತ್ತಲ್ವ. ಸೊ ಈಗ ನೆಕ್ಸ್ಟ್ ನಾವು ವಿಸಿಟ್ ಮಾಡ್ತಿರೋ ಪ್ಲೇಸ್ ಬಂದು ಮೌಂಟ್ ಲಾಫ್ಟಿ ಬೊಟಾನಿಕಲ್ ಗಾರ್ಡನ್. ಬನ್ನಿ ಇಲ್ಲಿ ಪಾರ್ಕಿಂಗ್ ಎಲ್ಲ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಸೊ ನಾವು ಪಾರ್ಕ್ ಮಾಡಾದಮೇಲೆ ಪಾರ್ಕಿಂಗು ನಾವು ಮ್ಯಾನ್ಯುಯಲಿ ಪೇ ಮಾಡಬೇಕು. ಅಲ್ಲಿ ಯಾರೂ ಇರಲ್ಲ ನಮಗೆ ಪಾರ್ಕಿಂಗ್ ಫೀಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ಸೊ ಈ ಥರ ಮಿಷಿನ್ ಇರುತ್ತೆ, ಇದರಲ್ಲಿ ನಮ್ಮದು ವೆಹಿಕಲ್ ನಂಬರ್ ಹಾಕಬೇಕು, ಎಷ್ಟು ಅವರ್ ಬೇಕು, ಹಾಫ್ ಆನ್ ಅವರು, 1 ಅವರು, 1.5 ಅವರು ಸೆಲೆಕ್ಟ್ ಮಾಡಬೇಕು. ಅಲ್ಲಿ ಪ್ರೈಸ್ ತೋರಿಸುತ್ತೆ, ನಮ್ಮ ಕಾರ್ಡ್ ಟ್ಯಾಪ್ ಮಾಡಿದ್ರೆ ಡನ್, ಮುಗೀತು, ಇಷ್ಟೇ ಪೇಮೆಂಟು. ನೋಡಿ, ಎಲ್ಲೋ ಒಂದು ಕಡೆ ಓದಿದ ನೆನಪು, ಮಾತನಾಡದೇ ಇರುವುದು ಮೌನ, ಮೌನ ಕೂಡ ಮಾತಾಡುತ್ತಂತೆ. ಸೊ ಅದು ಎಷ್ಟು ನಿಜ ಅನ್ನೋದು ಈ ನಮ್ಮ ನೇಚರ್ ನೋಡಿದಾಗ ನಮಗೆ ಅರ್ಥ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಫೀಲೇ ಬೇರೆ. ಹಾಗೆ ಈ ಪಾರ್ಕ್ಗೆ ತುಂಬ ಫ್ಯಾಮಿಲೀಸ್ ವಿಸಿಟ್ ಮಾಡ್ತಾರೆ. ಸೊ ಅದಕ್ಕೆ ಅಂತಲೇ ಡ್ರಿಂಕಿಂಗ್ ವಾಟರೆಲ್ಲ ಪ್ರೊವೈಡ್ ಮಾಡ್ತಾರೆ. ಸೊ ಈ ಥರ ಟ್ಯಾಪ್ ಇರುತ್ತೆ. ಈ ಟ್ಯಾಪಲ್ಲಿ ಒಂದು ಸೈಡ್ ನೀವು ಡ್ರಿಂಕ್ ಮಾಡ್ಬೋದು, ಮತ್ತು ಇನ್ನೊಂದು ಸೈಡು ಬಾಟಲ್ಗೆಲ್ಲ ಫಿಲ್ ಮಾಡ್ಕೋಬೋದು. ಹಾಗೆ ಪಾರ್ಕಿಂಗ್ ಬಂದರೆ ನಿಮಗೆ ಸಂಡೇ ಫ್ರೀ ಇರುತ್ತೆ, ಮಂಡೇ ಟು ಸ್ಯಾಟರ್ಡೇ ನೀವು ಪೇ ಮಾಡಬೇಕಾಗತ್ತೆ. ನೆಕ್ಸ್ಟು ನಾವು ವಿಸಿಟ್ ಮಾಡ್ತಿರೋ ಪ್ಲೇಸ್ ಬಂದು ಹ್ಯಾಂಡ್ ಆಫ್. ಎಲ್ರಿಗೂ ಒಂದು ಕ್ಯೂರಿಯಸ್ ಅಲ್ಲ, ಅಲ್ಲೆಲ್ಲ ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ಹೆಂಗೆ ಸಿಗುತ್ತೆ ಅಂತ. ಬನ್ನಿ, ಹ್ಯಾಂಡ್ ಆಫಲ್ಲಿ ಒಂದು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಫಾರ್ಮರ್ ಮಾರ್ಕೆಟ್ ಇದೆ. ಸೊ ಅಲ್ಲಿ ಏನೇನು ಸಿಗುತ್ತೆ, ಹೆಂಗಿರುತ್ತೆ ಎಲ್ಲ ಒಂದು ನೋಡ್ಕೊಂಬರೋಣ ಒಳಗಡೆ ಹೋಗ್ಬಿಟ್ಟು. ನೋಡಿ, ಇದೆಲ್ಲ ವೆಜಿಟೇಬಲ್ಸ್ ಮತ್ತು ಫ್ರೂಟ್ ಶಾಪು. ನಿಮ್ಗೆ ಎಲ್ಲ ಥರ ಐಟಮು ಒಂದೇ ಶಾಪಲ್ಲಿ ಸಿಗತ್ತೆ. ಹಾಗೆ ನೋಡ್ಕೊಂಬರೋಣ.
ಇಲ್ಲಿ ಶಾಪಿಂಗ್ ಮಾಡೋವಾಗ ಒಬ್ಬರನ್ನ ಮಾತಾಡ್ಸಿದ್ವಿ, ನೋಡೋಣ ಅವ್ರು ಹೆಂಗೆ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. Hello, I'm Andrea, and I'm shopping now in the Harndorf Fruit and Veg in Harndorf. It's a fantastic shop. I come here every Saturday and I buy all my fresh fruit and vegetables, and it's very high quality and it's a great place to be. You'll need to do shopping. Yeah. Thank you. And I have my YouTube channel. And so can I post your video in my YouTube channel? yes, you may. I wish you to be put on a YouTube channel N&D. Yenantiya. Yeah. Okay. Thank you. Thank you so much. You're welcome. ನೈಸ್ ಅಲ್ಲ? ಓಕೆ, ಇವ್ರನ್ನ ಮಾತಾಡಿಸ್ಕೊಂಡು ಹಾಗೆ ಸ್ಟ್ರೀಟ್ ವಿಸಿಟ್ ಮಾಡೋಣ ಅಂತ ಹೊರಟ್ವಿ. ಸೊ ಈ ಸ್ಟ್ರೀಟಲ್ಲಿ ನಿಮಗೆ ಎಲ್ಲ ಸಿಗತ್ತೆ ರೋಡ್ ಸೈಡಲ್ಲಿ. ನೋಡ್ತಾ ಇದ್ದರೆ ನಮಗೆ ಮಲ್ಲೇಶ್ವರಂ ನೆನಪಾಗತ್ತಲ್ಲ. ಎಸ್, ಹೌದು, ಮಲ್ಲೇಶ್ವರಂ ಥರನೇ ಇದೆ. ಹಾಗೆ ಈಗ ಓಡಾಡಿ ನಮಗೆ ತುಂಬ ಸಾಕಾಗಿತ್ತು, ಹಸುವಾಗಿತ್ತು, ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಬರ್ಗರ್ ತೊಗೊಂಡ್ವಿ. ಇದು ಕಾಸ್ಟ್ಲಿಯಸ್ಟ್ ಬರ್ಗರ್ ನಾವು ತಿಂದಿರೋದು ಎಷ್ಟು ದಿನಕ್ಕೆ. ಇನ್ನು ಈ ಹ್ಯಾಂಡ್ ಆಫ್ ಬಗ್ಗೆ ಹೇಳೋದಾದರೆ, ನಮಗೆ ಅಡಿಲೇಡ್ ಸಿಟಿಯಿಂದ 30 ಮಿನಿಟ್ಸ್ ಡ್ರೈವ್ ಇದೆ. ಇಲ್ಲಿ ಬಂದು ಎಲ್ಲ ಈ ಜರ್ಮನಿಂದ ಯಾರ್ಯಾರು ಮೈಗ್ರೇಟ್ ಆಗಿದ್ದಾರಲ್ಲ 19th ಸೆಂಚುರಿನಲ್ಲಿ, ಅವರೆಲ್ಲ ಬಂದು ಇಲ್ಲೇ ಸೆಟಲ್ಡ್ ಆಗಿದ್ದಾರೆ ಅನ್ನೋ ಥರ. ಇಲ್ಲಿ ನೀವು ಡಿಸೈನ್ ನೋಡಿದ್ರೆ, ಬಿಲ್ಡಿಂಗ್ ಡಿಸೈನು ಮತ್ತು ಆರ್ಕಿಟೆಕ್ಚರಲ್ ಡಿಸೈನ್ ಎಲ್ಲ ನೋಡಿದ್ರೆ ಎಲ್ಲ ಜರ್ಮನ್ ಬೇಸ್ಡೇ ಇರುತ್ತೆ. ಇಲ್ಲಿ ಮ್ಯೂಸಿಯಂ ಕೂಡ ಇದೆ, ಜರ್ಮನ್ ಮೈಗ್ರೇಷನ್ ಮ್ಯೂಸಿಯಂ ಅಂತ. ಅದನ್ನು ಕವರ್ ಮಾಡಿದ್ದೆ, ಬಟ್ ಈ ವಿಡಿಯೋನಲ್ಲಿ ತೋರ್ಸೋಕ್ಕಾಗ್ತಿಲ್ಲ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಅದನ್ನು ಪೋಸ್ಟ್ ಮಾಡ್ತೀನಿ. ಬನ್ನಿ, ಇನ್ನೊಂದು ಇಂಪಾರ್ಟೆಂಟ್ ತೋರಿಸ್ತೀನಿ ನಿಮಗಿಲ್ಲಿ. ನೋಡಿ, ಇಲ್ಲಿ ಫೋನ್ ಕಾಣಿಸ್ತಿದೆ ಅಲ್ಲ, ಇದು ನಿಮಗೆ ಎಲ್ಲ ಸ್ಟ್ರೀಟಲ್ಲೂ ಒಂದೊಂದು ಫೋನ್ನ ಪ್ಲೇಸ್ ಮಾಡಿರ್ತಾರೆ. ಸೊ ಇದು ಲ್ಯಾಂಡ್ಲೈನು. ನೀವು ಲೋಕಲ್ ಕಾಲ್ಸು ಯಾರಿಗೆ ಬೇಕಾದರೂ ಕಾಲ್ ಮಾಡ್ಬೋದು, ಮತ್ತು ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಏನು ಚಾರ್ಜಸ್ ಇರಲ್ಲ, ಎಷ್ಟೊತ್ತು ಬೇಕಾದರೂ ಮಾತಾಡ್ಬೋದು. Just walk there, careful. Like, calm. Just be calm. There you go. Look at your daddy. Oh, yeah. And I thought she meant we're going to go to Adelaide. No, we just come here to Harndorf for 3 days. That's it. Yeah, there are a lot of places to visit in Adelaide. Yeah, we'll come back and we'll go back to somewhere else in Adelaide next time. But this time we just said Harndorf, plenty to do, plenty to see, good food, plenty of people to talk to. Yeah. If you've got a dog, you're always talking to people. So. Nice. All right. It's another great day in Harndorf today. Very good for tourists to come and have a look here. Dog friendly. And dog friendly. Okay? And have a look at this site. ಸರಿ, ಇವರೊಬ್ಬರನ್ನ ಮಾತಾಡಿಸ್ಕೊಂಡು ಈ ಬೋರ್ಡ್ ನೋಡಿದ್ವಿ, ದ ಬೆಸ್ಟ್ ಕಾಫಿ ಇನ್ ದ ಟೌನ್ ಅಂತ. ಸರಿ ಆಯಿತು, ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ. ಒಳಗೋಗಿ ನೋಡಿದ ಮೇಲೆ ಗೊತ್ತಾಯಿತು ಟೀ ಕೂಡ ಚೆನ್ನಾಗಿ ಮಾಡ್ತಾನೆ ಅಂತ. ಸರಿ ಆಯಿತು, ನೋಡೋಣ ನಮಗಿಂತ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಒಂದು ಟೀ ಮತ್ತು ಒಂದು ಕಾಫಿ ಆರ್ಡ್ರ್ ಮಾಡಿದ್ವಿ. ಹೋಗಿ ಕೂತ್ಕೊಂಡ್ವಿ ಒಳಗಡೆ. ತಂದು ಕೊಟ್ಟ ಟೀನ ನೋಡಿ, ಇದೆ ಟೀ ತಂದು ಕೊಟ್ಟ. ನೋಡಿ, ಹಾಲು ಸಪ್ರೇಟು, ಟೀ ನಾವೇ ಮಾಡ್ಕೊಂಡು ಕುಡಿಬೇಕು. ಎಂಥದ್ದು ಇರಲಿಲ್ಲ ಅದರಲ್ಲಿ. ನಮ್ಮ ಪುಣ್ಯ, ಒಂದು ಸ್ಟವ್ ಕೊಟ್ಟಿದ್ದಿದ್ರೆ ನಾನೇ ಮಾಡಿಬಿಟ್ಟು ಅಲ್ಲಿರೋರಿಗೆಲ್ಲ ಸರ್ವ್ ಮಾಡಿಬಿಡ್ತಾ ಇದ್ದೆ. I'm not a local from Harndorf. I'm over here for a birthday. So I'm just wandering down to get picked up. I come from about 50 kilometres away. But I'm all rugged up. It's bloody cold here. I'm not big into cold. So yeah. Okay, YouTube. Anuncia. All the best. ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಕೊಡಿ. ಎಸ್, ಮರ್ತಿದ್ದೆ, ಮ್ಯೂಸಿಯಂ ಬಗ್ಗೆ ಹೇಳಬೇಕಲ್ಲ. ನೆಕ್ಸ್ಟ್ ವೀಡಿಯೋನಲ್ಲಿ ಮ್ಯೂಸಿಯಂ ಬಗ್ಗೆ ಪೋಸ್ಟ್ ಮಾಡ್ತೀನಿ, ಆ ವಿಡಿಯೋ ಕೂಡ ನೋಡಿ. ಎಲ್ಲರೂ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.